ಮುಖ್ಯ ಉದ್ದೇಶ ಇವತ್ತು ಎಲ್ಲರಿಗೂ ಅನ್ನ ನೀಡೋರು ರೈತರು, ನಮಗೆ ಶಿಕ್ಷಕರ ಅನ್ನ ನೀಡೋರು ಅದು ವಿಶೇಷವಾಗಿ ನಮಗೆ ಯಾರಂದರೆ ಮಕ್ಕಳೇ ನಮಗೆ ದೇವರು. ಹೆಂಗೆ ನಾವು ರೈತರನ್ನ ಇದು ಮಾಡ್ತೀವಿ, ಮಕ್ಕಳೇ ನಮ್ಗೆ ದೇವರು. ಈ ದೇವರನ್ನ ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದಸೆ ನಂದಿತ್ತು. ವೀರಪ್ಪನವರು ಕೂಡ ನಾನು ವೈಯಕ್ತಿಕವಾಗಿ ಕೂಡ ಸಂಸದನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಸುಮಾರು 5 ಲಕ್ಷ ರೂಪಾಯಿ ಖರ್ಚನ್ನು ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದಾರೆ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಬಡ ಮಕ್ಕಳ ಎಷ್ಟೋ ಕನಸುಗಳಲ್ಲಿ ವಿಮಾನ ಪ್ರವಾಸ ಕೂಡ ಒಂದು. ಹೌದು, ಕೊಪ್ಪಳ ತಾಲೂಕಿನ ಬಹದ್ದೂರ್ ಬಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮರೆಯಲಾಗದ ಕ್ಷಣಗಳು ಲಭಿಸಿವೆ. ಶಾಲೆಯ ಮುಖ್ಯೋಪಾಧ್ಯಾಯರಾದ ಬೀರಪ್ಪ ಅಂಡಗಿಯವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ವಿಮಾನ ಪ್ರವಾಸವನ್ನು ಆಯೋಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. 5ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಓದುತ್ತಿರುವ ವಿದ್ಯಾರ್ಥಿಗಳಲ್ಲಿ 220 ಮಕ್ಕಳಿಗೆ ಸಣ್ಣ ಪರೀಕ್ಷೆ ನಡೆಸಲಾಗಿದ್ದು, ಅದರಲ್ಲಿ ಉತ್ತಮ ಅಂಕ ಪಡೆದ 24 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ. ಇಂದಿನಿಂದ ಡಿಸೆಂಬರ್ 28ರವರೆಗೆ ನಡೆಯಲಿರುವ ಈ ಪ್ರವಾಸದ ಅಂಗವಾಗಿ ಆಯ್ಕೆಯಾದ ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಜಿಂದಲ್ ವಿಮಾನ ನಿಲ್ದಾಣದಿಂದ ವಿಮಾನದ ಮೂಲಕ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮೊದಲ ಬಾರಿ ವಿಮಾನದಲ್ಲಿ ಹಾರಿದ ಸಂತಸ ಮಕ್ಕಳ ಮುಖದಲ್ಲಿ ಕಾಣಿಸಿಕೊಂಡಿದೆ. ವಿದ್ಯಾರ್ಥಿಗಳ ಈ ವಿಶೇಷ ಪ್ರವಾಸಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಂಸದ ರಾಜಶೇಖರ್ ಇಟ್ನಾಳ್ ರವರು ಚಾಲನೆ ನೀಡಿ ಶುಭಾಶಯ ಕೋರಿದ್ದಾರೆ. ಒಬ್ಬ ಶಿಕ್ಷಕರ ನಿಸ್ವಾರ್ಥ ಸೇವೆಯಿಂದ ಗ್ರಾಮೀಣ ಮಕ್ಕಳ ಕನಸಿಗೆ ರೆಕ್ಕೆಗಳನ್ನು ನೀಡಿರುವ ಅಪರೂಪದ ಘಟನೆ ಇದಾಗಿದೆ. ಹೆಂಗೆ ನಾವು ರೈತರನ್ನ ಇದು ಮಾಡ್ತೀವಿ, ಮಕ್ಕಳೇ ನಮ್ಗೆ ದೇವರು. ಈ ದೇವರನ್ನ ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದಸೆ ನಂದಿತ್ತು. ಕ್ರಿಸ್ಮಸ್ ಪ್ರಯುಕ್ತ ರಜೆ ಕೊಟ್ಟು ನಿಮಗಿರಲಿ, ಮತ್ತು ಶುಕ್ರವಾರ ಶನಿವಾರ ಉಳ್ದವ್ರು ಬರ್ಬೇಕು. ಯಾರು ವಿಮಾನ್ಯಾಗ ಯಾರು ಬಿಟ್ಟು ವಿಮಾನ ಹೋಗಿರಲ್ಲ, 24 ಮಕ್ಕಳು ಬಿಟ್ಟು ಉಳ್ದವರು ಎಲ್ಲಿರ್ಬೇಕು? ಶಾಲೆಗಿರ್ಬೇಕು. ಮತ್ತು ಶನಿವಾರ ಆಯ್ತಾ ಇರ್ತೈತಿ, ಮತ್ತು ವಿಮಾನಕ್ಕೆ ಹೋದ್ರೆ ವಾಪಸ್ ಯಾವಾಗ ಬರ್ತೀವಿ? ಸಂಡೇ ಬರ್ತೀವಿ. ಅವ್ರು ಮತ್ತು ಸೋಮವಾರ ಮತ್ತು ಶಾಲೆಗಿರ್ಬೇಕು. ಅವರು ಬರ್ತೀವಿ, ನಾವು ಬರ್ತೀವಿ, ಎಲ್ಲರೂ ಬರ್ತೀವಿ. ಅರ್ಥಾತ್ ಅವ್ರಿಗೆಲ್ಲ ನಿನ್ನೆಲ್ಲ ಹೇಳ್ಬಿಟ್ಟಿವಿ ಯಾವಾಗ ಏನೇನು ತರಬೇಕು ಏನೇನಿಲ್ಲ ಅಂತೇಳಿ. ಹೌದಾ? ನೀವು ಬರ್ತೀರ, ಉಳ್ದವ್ರು ನಾವು ಬರ್ತೀವಿ ಅನ್ನೋದು ಕೈ ಐತ್ರಿ. ಸರ್ ನಾವು ವಿಮಾನ ಇಷ್ಟ ಮಂದಿ ಆಯ್ತ್ರಿ ಕೈ. ಯಾರು ನಾವು ಬರ್ತೀವಿ? 1 2 3 ನಾವು ಬರ್ತೀವಿ ರೀ ಅನ್ನೋದು. ನನ್ನ ಹೆಸರು ಬೀರಪ್ಪ ಅಂಡಿಗೆ ಅಂತ. ಏನು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಯ ಬಹದ್ದೂರ್ ಬಂಡಿ ಗ್ರಾಮದ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಈಗಾಗಲೇ ಕಳೆದ ಏಪ್ರಿಲ್ 14ರಂದು ನಮ್ಮ ಶಾಲೆಯಿರುವಂಥ 220 ವಿದ್ಯಾರ್ಥಿಗಳಿಗೆ ನಾವು 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೀತಾ. ಅದ್ರ ಮುಖ್ಯ ಉದ್ದೇಶ ಏನಂದರೆ ಈ 5, 6, 7, 8 ತರಗತಿ ವಿದ್ಯಾರ್ಥಿಗಳಿಗೆ ತರಗತಿಗೆ 6 ಅಂತ ಒಟ್ಟು 24 ಮಕ್ಕಳನ್ನು ನನ್ನ ಸ್ವಂತ ದುಡ್ಡಲ್ಲಿ ಏನಪ್ಪ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದಾಸೆಯಿಂದ ಈ ಒಂದು ಯೋಜನೆ ಅಂದ್ಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಇವತ್ತು ಎಲ್ಲರಿಗೂ ಅನ್ನ ನೀಡೋರು ರೈತರು, ನಮಗೆ ಶಿಕ್ಷಕರ ಅನ್ನ ನೀಡೋರು ಅದು ವಿಶೇಷವಾಗಿ ನಮಗೆ ಯಾರಂದರೆ ಮಕ್ಕಳೇ ನಮಗೆ ದೇವರು. ಹೆಂಗೆ ನಾವು ರೈತರನ್ನ ಇದು ಮಾಡ್ತೀವಿ, ಮಕ್ಕಳೇ ನಮ್ಗೆ ದೇವರು. ಈ ದೇವರನ್ನ ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದಸೆ ನಂದಿತ್ತು. ಹಾಗಾಗಿ ಯಾವ ವಿದ್ಯಾರ್ಥಿಯಿಂದ ಯಾರನ್ನು ಕೂಡ 1 ರೂಪಾಯಿನ ಹಣ ಸಂಗ್ರಹ ಮಾಡಿದೆ. ಸ್ವಂತ ನನ್ನ ಒಂದು ಖರ್ಚಿನಿಂದ ಇವತ್ತು ವಿಮಾನದ ಮೂಲಕ 24 ವಿದ್ಯಾರ್ಥಿಗಳನ್ನು ನಾನು ಜಿಂದಾಲಿಂದ ಬೆಂಗಳೂರು ನಗರಕ್ಕೆ ಕರ್ಕೊಂಡೋಗಿ ಅಲ್ಲಿ 2 ದಿನಗಳ ಕಾಲ ಅಲ್ಲಿ ಇರುವಂಥ ಪ್ರೇಕ್ಷಣೀಯ ಸ್ಥಳಗಳನ್ನು ತೋರಿಸೋದ್ರ ಜೊತೆಗೆ ಮರಳಿ ನಾವು ವಾಪಸ್ ರೈಲಿನ ಮೂಲಕ ಮತ್ತು ರವಿವಾರ ಇಲ್ಲಿ ಬೆಳಗ್ಗೆ ಬರ್ತೀವಿ. ಇದು ಸಂಪೂರ್ಣವಾಗಿ ವಿಶೇಷವಾಗಿ ಎಲ್ಲ ಮಕ್ಕಳಿಗೆ ಊಟದ ವಸತಿ ಎಲ್ಲ ಕೂಡ ನಾನೇ ಬರೆಸ್ತಾ ಇದ್ದೀನಿ. ಇಂದು ಬಹದ್ದೂರ್ ಬಂಡಿಯ ಪ್ರಾಥಮಿಕ ಶಾಲೆ ಅದರ 5, 6, 7, 8 ಶಾಲೆಯ ಸುಮಾರು 24 ಹುಡುಗರು ಮತ್ತು 16 ಜನ ಶಿಕ್ಷಕರು ಮತ್ತು ಸ್ಕೂಲ್ ಸ್ಟಾಫ್ ಸೇರಿ ಒಟ್ಟು 40 ಜನ ಇವತ್ತು ಕೊಪ್ಪಳದಿಂದ ಬೆಂಗಳೂರಿಗೆ ವಿಮಾನಯಾನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ 2 ದಿನಗಳ ಪ್ರವಾಸ ಮಾಡಿ ಮತ್ತೆ ಟ್ರೈನ್ ಮೂಲಕ ಹಿಂತಿರುಗಿರ್ತಾರೆ. ಇದರ ಸಂಪೂರ್ಣ ವೆಚ್ಚವನ್ನು ನಮ್ಮ ಬೀರಪ್ಪನವರು, ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಬೀರಪ್ಪನವರು ವಹಿಸ್ಕೊಂಡು ಮಕ್ಕಳಿಗೆ ಪ್ರವಾಸ ಮಾಡಬೇಕು, ಅಧ್ಯಯನ ಪ್ರವಾಸ ಮಾಡಿಸ್ಬೇಕು. ಇದರಿಂದ ಅವರಿಗೂ ಕೂಡ ಒಳ್ಳೆ ನಾಲೆಜ್ ಬರ್ತೈತೆ ಮತ್ತು ಒಳ್ಳೆ ಜೀವನದಲ್ಲಿ ಒಂದೊಳ್ಳೆ ಚಟುವಟಿಕೆ ಬರ್ತೈತೆ ಅನ್ನೋ ಉದ್ದೇಶದಿಂದ ಇವತ್ತು ಅವರು ಈ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇದು ಒಂದು ಒಳ್ಳೆಯ ವಿಚಾರ.
ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಇವತ್ತು ಪ್ರೇರಣೆಯಾಗಿದ್ದಾರೆ. ಇವತ್ತು ಯಾರ್ಯಾರು ಆರ್ಥಿಕವಾಗಿ ಸಬಲರಿದ್ದಾರ ಅಂಥವರು ಈ ಮಕ್ಕಳಿಗೆ ಇಂಥ ಪ್ರವಾಸವನ್ನು ಕೈಗೊಂಡ್ರೆ ಮಕ್ಕಳಿಗೆ ಕೂಡ ಇವತ್ತು ವಿಶಾಲವಾದ ಜಗತ್ತಿನ ನಾಲೆಜ್ ಬರುತ್ತೆ. ಅದರಲ್ಲಿದ್ದ ಅವ್ರಿಗೂ ಕೂಡ ಒಂದು ಹೊಸ ಚೈತನ್ಯ ಬರುತ್ತೆ. ಇದರಿಂದ ಪ್ರವಾಸ ಮಾಡೋದ್ರಿಂದ ಇಂಥ ಕೆಲಸವನ್ನು ಸಮಾಜದಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿಗಿದ್ದಾರೆ ಅವರು ಕೂಡ ಕೈಗೊಳ್ಳಬೇಕು. ಇವತ್ತು ಬೀರಪ್ಪನವ್ರಿಗೆ ಕೂಡ ನಾನು ವೈಯಕ್ತಿಕವಾಗಿ ಕೂಡ ಸಂಸದನಾಗಿ ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇವತ್ತು ಸುಮಾರು 5 ಲಕ್ಷ ರೂಪಾಯಿ ಖರ್ಚನ್ನು ತಮ್ಮ ಸ್ವಂತ ಖರ್ಚಿನಿಂದ ಮಾಡ್ತಾ ಇದ್ದಾರೆ. ಇವತ್ತು ಅವರು ಶಾಲೆ ಶಿಕ್ಷಕರಾಗಿ ಪಾಠ ಮಾಡಿದ್ರೆ ಸಾಕು ಪಗಾರ ಬರ್ತಿತ್ತು. ಆದ್ರೆ ಇಂಥ ಹೊಸ ಚಟುವಟಿಕೆಯನ್ನು ಮಾಡೋದ್ರಿಂದ ಮಕ್ಕಳಿಗೆ ಹೊಸ ಹುರುಪು ಬರ್ತದೆ ಅಂತ ಇವತ್ತು ಸ್ವಂತ ಖರ್ಚಿನಿಂದ ಮಾಡ್ತಿದ್ದಾರೆ. ನಾನು ಕೂಡ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯತೀನಿ. ಇದು ಒಂದು ಪ್ರೇರಣೆ, ಅದು ಸಾಮಾಜಿಕ ಒಂದು ಪ್ರೇರಣೆ. ಎಲ್ಲರ ಸಾಮಾಜಿಕ ಜವಾಬ್ದಾರಿ ಅಂದ್ರೆ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮಕ್ಕಳಿಗೆ ಯಾರೇ ಇರಲಿ ಅವ್ರಿಗೊಂದು ಪ್ರೋತ್ಸಾಹ ಕೊಡೋದು, ಪ್ರವಾಸ ಮಾಡೋದೊಂದು ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಮುಂದೆ ಬಂದಿಂಥ ಕೆಲಸವನ್ನು ಮಾಡ್ರಿ ಅಂತೇಳಿ ಕೂಡ ವಿನಂತಿಯನ್ನು ಮಾಡ್ತೀನಿ. ಸರ್, ಇತ್ತೀಚೆಗೆ ಬಾಯ್ ಹನುಮಂತ ಅಲ್ಲಿಗೆ ಫೋನ್ ಹಚ್ಚ. ಇಲ್ಲ ನಾಷ್ಟ ಮಾಡ್ತಾನೆ, ನಾಷ್ಟ ಬೇಡ ಜಲ್ದಿ ಬಂತೇವೆ. ತಪ್ಪ ಇಲ್ಲಿ ರೆಕಾರ್ಡ್ ಸುಮ್ಕರು ಆಯ್ತು. ನಾಷ್ಟ ಪಾಸ್ ನಮ್ಮ ಹೆಸರು ಬಂದ್ಬಿಟ್ಟು ಅಮೃತ ಅಂತ. ನಮ್ಮ ಸರ್ ನಾವು ಕೊಪ್ಪಳ ತಾಲೂಕು, ಕೊಪ್ಪಳ ಜಿಲ್ಲೆಯವರು, ಬಾದ್ರಬಂಡಿ ಗ್ರಾಮ. ನಮ್ಮ ಸರ್ ಬೀರಪ್ಪ ಅಂಡ್ಕಿ ಸರ್ ಅವರು ನಮ್ಮಿಂದ ₹1 ಖರ್ಚಾಗಲಾರ್ದಂಗೆ ನಮ್ಮನ್ನು ವಿಮಾನದಲ್ಲಿ ಕರ್ಕೊಂಡು ಹೊಂಟಾರೆ. ನಮಗೆ ಭಾಳ ಖುಷಿ ಆಗ್ತದೆ ಸರ್. ಅಲ್ಲ, ಏನು ನಡೆಸಿದ್ದಾರೆ ನಿಮಗೆ? ನಮಗೆ ಫಸ್ಟು ಎಕ್ಸಾಮ್ ನಡೆಸಿದ್ದು ಸರ್. ಏಪ್ರಿಲ್ 14ರಂದು ಎಕ್ಸಾಮ್ ಇತ್ತು ಸರ್. ಅದರಲ್ಲಿ ಬರೆದವರು ಪಾಸ್ ಆಗಿದ್ದಾರೆ. ಪಾಸ್ ಆದ್ರೆ ನಾವು ಕರ್ಕೊಂಡು ಹೊಂಟೇವಿ ಸರ್. ಎಷ್ಟು ಜನ ಹೊಂಟ್ರಿ ನೀವು? 24 ಜನ ಹೊಂಟೇವಿ ಸರ್. ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ ಸರ್. ಯಾವಾಗಾದ್ರೂ ಹತ್ತಿದ್ರು ವಿಮಾನ? ಇಲ್ಲ ಸರ್, ನಾವು ಇಲ್ಲೇ ನಿಂತ್ಕೊಂಡು ನೋಡ್ತಿದ್ವಿ ಸರ್. ಈಗ ಅಲ್ಲಿಗೆ ಹೊಂಟಿವಂತ ಅಂದ್ರೆ ತುಂಬ ಖುಷಿ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.